ತರುಣ್ ಸುಧೀರ್ ಡೈರೆಕ್ಷನ್ ನಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಆಕ್ಟ್ ಮಾಡ್ತಿರೋ ಮೋಸ್ಟ್ ಅವೇಟೆಡ್ ಕಾಟೇರ ಫಿಲ್ಮ್ ನ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ಹೇಗಿದೆ, ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನಲ್. ಮೊದಲು ಟ್ರೇಲರ್ ಬಗ್ಗೆ ಹೇಳೋದಾದ್ರೆ, ಟ್ರೇಲರ್ ಮಾತ್ರ ಸೂಪರ್ ಆಗಿ ಬಂದಿದೆ. ಫಿಲ್ಮ್ ಸ್ಟೋರಿನ ಎಲ್ಲೂ ರಿವೀಲ್ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ. ಟ್ರೇಲರ್ ನೋಡ್ತಿದ್ರೆ ಡಿ ಬಾಸ್ ದರ್ಶನ್ ಸರ್ ಫ್ಯಾನ್ಸ್ ಅಷ್ಟೇ ಅಲ್ಲದೆ ನಾರ್ಮಲ್ ಆಡಿಯನ್ಸ್ ಕೂಡ ಇಷ್ಟಪಡ್ತಾರೆ ಅನ್ಸುತ್ತೆ. ಟ್ರೇಲರ್ನಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ನಡೆದಿದೆ. ನಮ್ಮ ಡಿ ಬಾಸ್ ದರ್ಶನ್ ಸರ್ನ ನೆಕ್ಸ್ಟ್ ಲೆವೆಲ್ಗೆನೆ ಗ್ಲೋರಿಫೈ ಮಾಡಿ ತೋರಿಸಿದ್ದಾರೆ. ಸೊ ಟ್ರೇಲರ್ ಮಾತ್ರ ಮಾಸ್ ಆ್ಯಂಡ್ ಆಸಮ್ ಆಗಿ ಬಂದಿದೆ. ಟ್ರೇಲರ್ನಲ್ಲಿ ಸ್ಟೋರಿನ ಅನಲೈಸ್ ಮಾಡೋದಾದ್ರೆ, ಭೀಮನಹಳ್ಳಿ ಅನ್ನೋ ಊರಿನಲ್ಲಿ ರೈತರ ಮೇಲೆ ವಿಲನ್ಸ್ಗಳ ದಬ್ಬಾಳಿಕೆ ನಡೀತಾ ಇರುತ್ತೆ. ಅವರ ಅನ್ಯಾಯನ ಸಹಿಸೋಕೆ ಆಗದೆ ಕಾಟೇರ ಮತ್ತು ರೈತರು ಅವರ ವಿರುದ್ಧ ತಿರುಗಿ ಬೀಳೋ ಟೈಮ್ ಬರುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಕಾಟೇರನ ಲುಕ್ನಲ್ಲಿ ನಮ್ಮ ದರ್ಶನ್ ಸರ್ ಮಾತ್ರ ಆಸಮ್ ಆಗಿ ಕಾಣ್ತಾ ಇದ್ದಾರೆ. ಕಥೆಗೆ ಮತ್ತು ಕಾಟೇರನ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದ್ದಾರೆ. ಅವರ ಓಲ್ಡ್ ಲುಕ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಸೊ ಟ್ರೇಲರ್ನ ಹೈಲೈಟ್ ಅಂದರೆ ಅದೇ ನಮ್ಮ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಅವರು. ಆ್ಯಸ್ ಯೂಶ್ವಲ್ ಒಂದೊಳ್ಳೆ ಮೆಸೇಜ್ನ ಇಟ್ಕೊಂಡು ರೈತರ ಸಪೋರ್ಟ್ಗೆ ಈ ಫಿಲ್ಮ್ನ ಮಾಡಿದ್ದಾರೆ. BGM ಕೂಡ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಆಲ್ ಕ್ರೆಡಿಟ್ ಗೋಸ್ ಟು ಹರಿಕೃಷ್ಣ ಸರ್. ಇನ್ನು ಹೀರೋಯಿನ್, ತುಂಬ ಫಿಲ್ಮ್ಗಳಲ್ಲಿ ಹೀರೋಯಿನ್ ಅವಶ್ಯಕತೆ ಇಲ್ಲದೆ ಇದ್ರೂ ಆ ಪಾತ್ರನ ಜಬರ್ದಸ್ತಿ ಇಟ್ಕೋತಾರೆ. ಇಲ್ಲೂ ಅದೇ ಥರ ನಡೆದಿದ್ಯಾ ಗೊತ್ತಿಲ್ಲ, ಫಿಲ್ಮ್ ನೋಡಿದ ಮೇಲೇ ಗೊತ್ತಾಗಬೇಕು. ಕೆಲವೊಂದು ಕಡೆ ಕತ್ತಿಗಳನ್ನು ಪ್ರಾಪರ್ ಆಗಿ ತೋರಿಸ್ಬೇಕಿತ್ತು ಅನಿಸ್ತು, ಸ್ವಲ್ಪ ಫೇಕ್ ಆಗಿ ಕಾಣ್ತಾ ಇದೆ. ಹಾಗೆ ಆ ವಿಲನ್ಗಳ ಮನೆ ಅಂತೂ ನಮ್ಮ ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ನ ಸಾಕಷ್ಟು ಫಿಲ್ಮ್ಗಳಲ್ಲಿ ತಗೊಂಡಿರೋದ್ರಿಂದ ಎಷ್ಟೋ ಜನಕ್ಕೆ ಬೇರೆ ಸೆಟ್ ಆದರೆ ಒಳ್ಳೇದಿರ್ತಿತ್ತು ಅನ್ಸ್ಬೋದು. ಅದು ಬಿಟ್ಟರೆ ಬೇರೆ ಕಂಪ್ಲೇಂಟ್ಗೆ ಇಲ್ಲಿ ಜಾಗನೇ ಇಲ್ಲ. ಸೊ ಫಿಲ್ಮ್ 29th ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇದೆ. ಕಾದ್ ನೋಡೋಣ ಫಿಲ್ಮ್ ಹೇಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.